ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸ್ವರೂಪ, ಇಷ್ಟೊತ್ತಾದರೂ ಇವರಿನ್ನೂ ಬಂದೇ ಇಲ್ವಲ್ಲೇ? ಕೋರ್ಟ್ ಟೈಮ್ ಮುಗ್ದಿರ್ಬೇಕಲ್ವಾ? ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ರಾಜೀವ್ಗೆ ಬೇಲ್ ಸಿಗ್ತಾ ಇಲ್ವಾ ಅಂತ. ಆದರೆ ನಮಗಿನ್ನೂ ಗೊತ್ತಾಗಿಲ್ವಲ್ಲ. ಸ್ವಲ್ಪ ಸರಿಯುಗೊಂದು ಫೋನ್ ಮಾಡಿ ನೋಡಮ್ಮ. ಬೇಡಮ್ಮ, ಅವರು ಕೋರ್ಟ್ ಮುಗಿಸ್ಕೊಂಡು ಲಾಯರ್ನ ನೋಡೋಕ್ಕೆ ಹೋಗಿರ್ಬೋದು. ಇಲ್ಲ ಅಂತಿದ್ರೆ ಸರಿಯೂ ಇಷ್ಟೊತ್ತಿಗೆ ನಮಗೆ ಫೋನ್ ಮಾಡ್ತಿದ್ಲು. ಬರ್ತಾರೆ ಬಿಡಿ, ಕಾಯೋಣ. ಏನಾಯ್ತು ಕೋರ್ಟ್ನಲ್ಲಿ? ಇಬ್ಬರು ಯುದ್ಧಕ್ಕೆ ನಿಂತವ್ರ ಹಾಗೆ ವಾದ ಮಾಡಿದ್ರಮ್ಮ. ನಮ್ಮ ಕಡೆ ಲಾಯರ್ ವಾದ ಮಾಡ್ತಾ ಇದ್ರೆ ನಾವೇ ಗೆದ್ದುಬಿಡ್ತೀವಿ ಅಂತ ಅನ್ನಿಸ್ಬಿಡ್ತು. ಮತ್ತು ಅವ್ರ ಕಡೆ ಲಾಯರ್ ವಾದ ಮಾಡ್ತಿದ್ರೆ ಅವರೇ ಗೆದ್ದುಬಿಡ್ತಾರೇನೋ ಅಂತ ಅನ್ನಿಸ್ಬಿಡ್ತು. ಒಟ್ಟಿನಲ್ಲಿ ಹೇಳ್ತೀನಿ ಕೇಳು, ಇಲ್ಲಿ ಸತ್ಯ ಗೌಣ. ಯಾರು ಕೇಸ್ನ ಇಂಟರ್ಪ್ರಿಟೇಷನ್ ಶಕ್ತಿಯುತವಾಗಿ ಮಾಡ್ತಾರೆ ಅವ್ರಿಗೆ ಗೆಲ್ಲೋ ಅವಕಾಶ ಅಂತ ಅನ್ನಿಸ್ಬಿಡ್ತು. ಅಯ್ಯೋ, ಕಡೆಗೆ ಏನಾಯ್ತು ಹೇಳಿ? ರಾಜೀವ್ಗೆ ಬೇಲ್ ಸಿಗ್ತಾ? ಇಲ್ಲ. ನಮ್ಮ ಲಾಯರು ದೀಕ್ಷಿತರು ಆ ಡಿಫೆನ್ಸ್ ಲಾಯರ್ನಷ್ಟೇ ಸ್ಟ್ರಾಂಗ್ ಆಗಿ ವಾದ ಮಾಡದೇ ಇದ್ದಿದ್ರೆ ರಾಜೀವ್ನಿಗೆ ಬೇಲ್ ಸಿಕ್ಬಿಟ್ರು. ಅಷ್ಟೇ ಅಲ್ಲ, ಅವನ ಆಸ್ತಿ ಅವನ ಹಣ ನಾವು ಕಸ್ಕೊಳ್ಳೋದಕ್ಕೋಸ್ಕರ ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ ಅಂತಲೂ ಆಗಿ ಹೋಗ್ತಿತ್ತು. ಅಯ್ಯೋ ರಾಜೀವ್ ಅಪರಾಧಿನೇ ಅಲ್ಲ, ದೊಡ್ಡ ಹುತಾತ್ಮ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದ ಲಾಯರು. ಭಾಳ ಚಾಣಾಕ್ಷ ಇದ್ದಾನ ಅವನು. ಒಂದು ಹಂತದಲ್ಲಿ ನನಗೆ ಭಯ ಆಗ್ಬಿಟ್ಟಿತ್ತು. ಆ ವಾದ ಪ್ರತಿವಾದ ನೋಡಿ ರಾಜೀವಂಗೆ ಬೇಲ್ ಸಿಕ್ಬಿಡತ್ತೇನೋ ಅಂತ. ಸದ್ಯ ಹಾಗಾಗಲಿಲ್ಲ. ಜಡ್ಜ್ ರಾಜೀವಂಗೆ ಬೇಲ್ ಕೊಡಲಿಲ್ಲ. ಆ ದೇವ್ರಿದ್ದಾನೆ ನಮ್ಮ ಪಾಲಿಗೆ, ಎಲ್ಲ ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗತ್ತೆ? ಆಗ್ಲಿಂದ ನೋಡ್ತಿದ್ದೀನಿ ಎಲ್ಲರೂ ಸಂತೋಷದಲ್ಲಿ ತೇಲಾಡ್ತಿದ್ದೀರಲ್ಲ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ರಾಜೀವಂಗೆ ಬೇಲ್ ಸಿಕ್ಕಿಲ್ಲ ಅಷ್ಟೇ, ಆದರೆ ಅವನಿನ್ನೂ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ. ಏನೋ ಕಾತ್ಯಾಯನಿ ಕೊಲೆ ಕೇಸ್ನಲ್ಲಿ ರಾಜೀವಂಗೆ ಮರಣದಂಡನೆ ಆದಷ್ಟು ಸಂತೋಷ ಪಡ್ತಿದ್ರಲ್ಲ ಎಲ್ಲರೂ. ಅವನು ರಾಜೀವ ಅಷ್ಟು ಸುಲಭವಾಗಿ ಶಿಕ್ಷೆಗೆ ತಲೆ ಕೊಡಲ್ಲ. ಅವನು ಜೈಲಲ್ಲೇ ಕೂತ್ಕೊಂಡು 106 ಸಂಚು ಮಾಡ್ತಾನೆ. ನಮ್ಮಿಂದ ದೋಚಿರೋ ಕೋಟಿಗಟ್ಟಲೆ ಹಣ ಇದೆಯಲ್ಲ, ತಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾನೆ. ಶಿಕ್ಷೆಯಿಂದ ಅವನು ತಪ್ಪಿಸ್ಕೋಬೋದು, ಆದರೆ ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ಭಾವ ಹೇಳ್ತಾ ಇರೋದು ಸರಿಯಾಗೇ ಇದೆ. ರಾಜೀವು ಕಸ್ಟಡಿನಲ್ಲಿದ್ದಾರಷ್ಟೇ, ಆದರೆ ಇನ್ನೂ ಶಿಕ್ಷೆ ಆಗಿಲ್ವಲ್ಲ. ಕೋರ್ಟ್ ಪ್ರೊಸೀಡಿಂಗ್ಸ್ ಮುಗಿಯೋಷ್ಟರಲ್ಲಿ ಕೇಸ್ನಲ್ಲಿ ಎಷ್ಟೆಷ್ಟು ಟರ್ನಿಂಗ್ ಪಾಯಿಂಟ್ಸ್ ಬರುತ್ತೋ. ರಾಜೀವ್ಗೆ ಶಿಕ್ಷೆ ಆಗತ್ತೆ ಸ್ವರೂಪ. ರಾಜೀವ್ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗೋದು ಶತಸಿದ್ಧ. ಹಾಗಂತ ನಾವು ಸುಮ್ಮನೆ ಕೂತಿರೋದಕ್ಕಾಗತ್ತಪ್ಪ.
ಅವ್ರ ಲಾಯರು ಈಗ ಬೇಲ್ ವಿಚಾರಕ್ಕೆ ವಾದ ಮಾಡಿದ್ದಕ್ಕಿಂತ ಸ್ಟ್ರಾಂಗಾಗೆ ವಾದ ಮಾಡ್ತಾರೆ. ಆಗ ರಾಜೀವ್ಗೆ ಶಿಕ್ಷೆ ಎಲ್ಲಾಗತ್ತೆ? ರಾಜೀವನ ಅಪರಾಧನ ಕೋರ್ಟು ಕಾನೂನಿನ ದೃಷ್ಟಿಯಲ್ಲಿ ಸಾಕ್ಷಿಗಳ ಮೂಲಕ ನೋಡುತ್ತೆ. ಸೊ ನಾವು ಕೂಡ ಸಾಕ್ಷಿಗಳ ಮೂಲಕ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ರಾಜೀವ್ ಅಪರಾಧಿ ಅಂತ. ನಾನು ನಮ್ಮ ಕಡೆ ಲಾಯರ್ ದೀಕ್ಷಿತ್ರಿಗೆ ಎಲ್ಲನೂ ಹೇಳಿದ್ದೇನೆ. ರಾಜೀವ್ ಯಾವುದೇ ಕಾರಣಕ್ಕೆ ಶಿಕ್ಷೆ ತಪ್ಪಿಸ್ಕೋಬಾರ್ದು ಅಂತ ಹೇಳಿದ್ದೇನೆ. ಅವರು ಕೂಡ ಅವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಅದು ಸರಿ ಅಪ್ಪಾಜಿ, ಅಡ್ವೊಕೇಟು ಎಲ್ಲ ಪ್ರಯತ್ನನೂ ಮಾಡಬಹುದು, ಆದರೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ದೀಕ್ಷಿತ್ ಅವರು ಒಳ್ಳೆ ಅಡ್ವೊಕೇಟ್ ಇರಬಹುದು, ಆದರೆ ರಾಜೀವು ಸಾಮಾನ್ಯ ಅಪರಾಧಿ ಅಲ್ಲ. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ, ಕಾನೂನಿನ ದೃಷ್ಟಿನಲ್ಲಿ ತಾನು ನಿರಪರಾಧಿ ಅಂತ ಅನ್ನಿಸ್ಕೊಳ್ಳೋಕ್ಕೆ 100 ಸಂಚು ಮಾಡ್ತಾರೆ ಅವರು. ಅದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಅಡ್ವೊಕೇಟ್ ದೀಕ್ಷಿತ್ ಅವ್ರಿಗೆ? ರಾಜೀವು ಅರೆಸ್ಟ್ ಆಗ್ತಿದ್ದಾಗೆ ಕಂಪ್ನಿನಲ್ಲಿ ಅವ್ರು ಮಾಡಿದ ಹಗರಣಗಳೆಲ್ಲ ಆಚೆಗೆ ಬಂತು. ಆಗ ಎಲ್ರ ಗಮನನೂ ಅದ್ರ ಕಡೆಗೆ ಹೋಯ್ತು. ಅವ್ರಿಗೆ ಶಿಕ್ಷೆ ಕೊಡಿಸೋ ವಿಚಾರನ ನಾವೆಲ್ಲರೂ ಮರ್ತ್ಬಿಟ್ವಿ. ಕಂಪ್ಲೀಟಾಗಿ ಲಾಯರ್ ಮೇಲೆ ಡಿಪೆಂಡ್ ಆಗಿಬಿಟ್ವಿ. ಕಾತ್ಯಾಯಿನಿ ಕೇಸ್ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಭಾವ ಆಫೀಸ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಾವು ಇವಾಗ ದೊಡ್ಡ ಬೆಲೆ ತೆರ್ತಾ ಇದ್ದೀವಿ. ಅದೇ ತಪ್ಪು ರಾಜೀವ್ಗೆ ಶಿಕ್ಷೆ ಕೊಡಿಸೋ ವಿಚಾರದಲ್ಲಿ ಆಗೋದು ಬೇಡ. ಅರೆಸ್ಟ್ ಆಗಿದ್ದಾರೆ ಅಂತ ಮಾತ್ರಕ್ಕೆ ರಾಜೀವ್ಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಭಾವ ನೋಡಿ ಹೇಗಾಗಿದೆ. ಕಡೆ ಪಕ್ಷ ರಾಜೀವ್ಗೆ ಶಿಕ್ಷೆ ಆಯಿತು ಅನ್ನೋ ಸುದ್ದಿನಾದರೂ ಅವ್ರನ್ನ ಮೊದಲಿನ ಸ್ಥಿತಿಗೆ ತರ್ಬೋದೇನೋ. ಸರಿ, ಹಾಗಾದ್ರು ಒಂದು ಕೆಲಸ ಮಾಡೋಣ. ರಾಜೀವ್ ಕಸ್ಟಡಿಯಲ್ಲಿ ಇದ್ಕೊಂಡೇ ಮಾಡ್ಬೋದಾದ ಚಟುವಟಿಕೆಗಳನ್ನ, ಅವನ ಸಂಚುಗಳನ್ನ, ಇವುಗಳನ್ನೆಲ್ಲ ಗಮನಿಸೋದಕ್ಕೆ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ನ ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ದೀಕ್ಷಿತ್ ಹತ್ರ ಮಾತಾಡ್ತಾರೆ. ಶಂಕರದಾಸ್ ಅವರು ಕರಿತೀನಿ ಒಂದು ನಿಮಿಷ. ಥ್ಯಾಂಕ್ ಯು. ನಮಸ್ಕಾರ ಮಿಸ್ಟರ್ ಸಿಂಧಿಯಾ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವರು ಅವನು ನನ್ನ 2ನೇ ಮಗ ಚಿತ್ತರಂಜನ್. ಹಾಂ. ಜಗದೀಶ್ ಮನೆ ಗೃಹ ಪ್ರವೇಶದಲ್ಲಿ ನಿಮ್ಮನ್ನು ನೋಡಿದ್ದು. ಐ ಥಿಂಕ್ ಅವಾಗಲೇ ನಿಮ್ಮ ಎಂಗೇಜ್ಮೆಂಟ್ ಆಗಿದ್ದು ಅನ್ಸುತ್ತೆ. ರೈಟ್? ಸರಿ ಅವರು ಇದ್ದಾರಾ ಸರ್? ಹಾಂ ಇದ್ದಾರೆ. ಚಿತ್ತು ಸರಿಯವ್ನು ಕರ್ಕೊಂಡು. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಮಿಸ್ಟರ್ ಶಂಕರದಾಸ್. ಜಗದೀಶ್ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ನಿಮ್ಮ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ತುಂಬ ಹಾಳಾಗ್ಬಿಟ್ಟಿದೆ. ನಾನು ಹೀಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಕಷ್ಟಗಳು ಹೇಳಿ ಕೇಳಿ ಬರೋದಿಲ್ವಲ್ಲ ಮಿಸ್ಟರ್ ಸಿಂಧಿಯಾ. ಅದೇನೋ ನಿಜ. ನಮಸ್ಕಾರ ಸರ್. ನಮಸ್ಕಾರ ಸರಿ ಅವರೇ. ಹೇಗಿದ್ದಾರೆ ಜಗದೀಶ್? ಕಂಪ್ನಿ ಹೀಗಾಗಿರೋದ್ರಿಂದ ತುಂಬ ಡಿಪ್ರೆಸ್ ಆಗಿದ್ದಾರೆ. ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಜಗದೀಶ್ ಅವರು ತುಂಬ ಎಂಥೂಸಿಯಾಸ್ಟಿಕ್ ಫೆಲೋ. ಕಷ್ಟಪಟ್ಟು ಕಂಪನಿನ ಬೆಳೆಸಿದ್ರು. ಅವ್ರಿಗೆ ಹೀಗಾಗಿರೋದು ತುಂಬ ಬೇಸರ ಆಗುತ್ತೆ ನನಗೆ. ಸರಿಯೂ ಅವರೇ, ನೆನ್ನೆ ಫೋನ್ನಲ್ಲಿ ಜಗದೀಶ್ ಅವರು ನಿಮ್ಮ ಹೆಸರಲ್ಲಿ ತೊಗೊಂಡಿರೋ ಮನೆ, ಫ್ಲ್ಯಾಟು ಎಲ್ಲ ಮಾರ್ತಿದ್ದೀನಿ ಅಂತ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಿಂಥ ನಿರ್ಧಾರ ತೊಗೊಂಡ್ರಿ? ಕಂಪ್ನಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಕೆಲಸ ನಿಂತು ಹೋಗಿದೆ. ರಾ ಮೆಟೀರಿಯಲ್ಸ್ ಇಲ್ಲ. ಸಪ್ಲೈಯರ್ಸ್ ಎಲ್ಲ ಪೇಮೆಂಟ್ ಮಾಡೋವರೆಗೂ ಮೆಟೀರಿಯಲ್ಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಸಪ್ಲೈಯರ್ಸ್ದೆಲ್ಲ ಒಂದು ಮೀಟಿಂಗ್ ಕರೆದು ಅವರಿಗೆ ಕಂಪ್ನಿ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಮೇಜರ್ ಸಪ್ಲೈಯರ್ಸ್ ಹತ್ರ ಮಾತಾಡಿದೆ. ಅವರೆಲ್ಲ ಡಿಫರ್ಡ್ ಪೇಮೆಂಟ್ಗೆ ಒಪ್ಕೊಂಡಿದ್ದಾರೆ.
ಆದರೆ ಸಣ್ಣ ಸಣ್ಣ ಕನ್ಸೈನ್ಮೆಂಟ್ ಕಳಿಸುವಂಥ ಸಪ್ಲೈಯರ್ಸ್ ಪೇಮೆಂಟ್ಸ್ನೆಲ್ಲ ಕ್ಲಿಯರ್ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಜಗದೀಶ್ ನನ್ನ ಹೆಸರಲ್ಲಿ ಕೊಂಡ್ಕೊಂಡಿದ್ದ ಫ್ಲ್ಯಾಟ್ ಮತ್ತು ಮನೇನ ಮಾರೋ ನಿರ್ಧಾರಕ್ಕೆ ಬಂದಿರೋದು. ಜಗದೀಶ್ ಅವರು ಕಷ್ಟಪಟ್ಟು ಯಶಸ್ವಿ ಸರ್ಜಿಕಲ್ಸ್ನ ಬೆಳೆಸಿದ್ರು. ಅದರಿಂದ ಬಂದ ಹಣದಿಂದ ಮನೆ ಫ್ಲ್ಯಾಟು ಎಲ್ಲ ಕೊಂಡ್ಕೊಂಡ್ರು. ನೋಡಿ, ನಿಮ್ಮ ಕಂಪನಿ ಲ್ಯಾಬಿಲಿಟೀಸ್ ಕ್ಲಿಯರ್ ಮಾಡೋದಕ್ಕೆ ಮನೆ ಮಾರೋದು ಬಿಟ್ಟು ಬೇರೆ ಯಾವ್ದಾರು ಆಲ್ಟರ್ನೇಟಿವ್ ಇದೆಯಾ ಅಂತ. ನಾನು ಹೇಳಿದೆ ಮಿಸ್ಟರ್ ಸಿಂಧ್ಯಾ, ಕಂಪ್ನಿನೇ ಮಾರಿಬಿಡೋಣ ಅಂತ. ನಮಗಿರೋ ಈ ಸಮಸ್ಯೆಗಳೆಲ್ಲನೂ ಪರಿಹಾರ ಆಗುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿದೆ. ಸರಿಯೂ ಒಪ್ತಾ ಇಲ್ವಲ್ಲ. ನೀವು ಹೇಳೋದೇನೋ ನಿಜ ಸರ್. ಕಂಪ್ನಿ ಮಾರಿದ್ರೆ ಸಾಕಷ್ಟು ಹಣ ಏನೋ ಸಿಗುತ್ತೆ. ಆದರೆ ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿ ಬೆಳೆಸಿರೋ ಕಂಪ್ನಿನ ಮಾರಿಬಿಟ್ಟು ಹೊಸದಾಗಿ ಕಂಪ್ನಿ ಶುರು ಮಾಡೋದು ಅಂದರೆ ತುಂಬ ಕಷ್ಟ. ಅಫ್ಕೋರ್ಸ್ ಸರಯ್ಯವ್ರು ಹೇಳಿದ ಹಾಗೆ ಮನೆ ಮಾರೋದು ಒಂದು ಸೊಲ್ಯೂಷನ್ ಅಲ್ಲ. ಆದರೆ ಕಂಪ್ನಿ ಮಾರೋದು ತಪ್ಪು ಅನಿಸುತ್ತೆ. ಈಗ ಮನೆ ಮಾರೋದು ಬಿಟ್ಟು ಬೇರೆ ದಾರಿ ಏನಿದೆ ಸರ್? ಕಂಪ್ನಿಗೋಸ್ಕರನೇ ಮನೆ ಮಾರೋ ನಿರ್ಧಾರ ತಗೊಂಡಿರೋದು. ಮನೆ ಕಳ್ಕೊಳ್ತೀನಿ ಅನ್ನೋ ದುಃಖಕ್ಕಿಂತ ಕಂಪ್ನಿ ಕಳ್ಕೊಳ್ಳೋ ದುಃಖನೇ ಜಾಸ್ತಿ ಆಗಿದೆ. ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಂಗೆ ಅರ್ಥ ಆಗುತ್ತೆ. ಯಾರಾದರೂ ಬಂದಿದ್ದಾರಾ ಮನೆ ಕೊಂಡ್ಕೊಳ್ಳೋಕ್ಕೆ? ಏಜೆಂಟ್ಸ್ ಹತ್ರ ಮಾತಾಡಿದ್ದೀನಿ. ಈಗ ಒಂದು ಕೆಲಸ ಮಾಡಿ, ಏಜೆಂಟ್ಸ್ ವಿಚಾರ ಬಿಟ್ಬಿಡಿ. ನನಗೆ 2 ದಿನ ಟೈಮ್ ಕೊಡಿ. ಈಗ ನಾವು ಕಾಂಟ್ರ್ಯಾಕ್ಟ್ನ ಯಾವ ಕಂಪ್ನಿಗೆ ಕೊಟ್ಟಿದ್ದೀವೋ ಆ ಕಂಪ್ನಿಯವರು ಗೆಸ್ಟ್ ಹೌಸ್ಗೆ ಒಂದು ಬಿಲ್ಡಿಂಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮನೇನ ಅವ್ರಿಗೆ ಸೇಲ್ ಮಾಡೋಣ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಬೆಲೆ ಸಿಗುತ್ತೆ ಅದಕ್ಕೆ. ಏನಂತೀರಾ? ಸರಿ ಸರ್. ಏನೇ ಆದರೂ ನೀವು ಮನೆ ಮಾರ್ತಿರೋದು ನನಗೆ ತುಂಬ ಬೇಜಾರಾಗ್ತಾ ಇದೆ. ಆ ಮನೆ ಕೊಡಿಸ್ದವನೇ ನಾನು. ಈಗ ಆ ಮನೆ ನಾನೇ ಮಾರಿಸ್ತಿದ್ದೀನಿ ಅಂದರೆ ಹೀಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ಸಾರಿ ಸರಿ ಅವರೇ. ಬಿಸ್ನೆಸ್ಸಲ್ಲಿ ನಾನೇನು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನಮ್ಮ ಕಂಪ್ನಿಯ ಪ್ರಾವಿಷನ್ಸ್ ಇರೋದೇ ಹಾಗೆ. ನಮ್ಮ ಕಂಪ್ನಿ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡಲ್ಲ. ಅದಕ್ಕೆ ನಿಮಗೆ ಕೊಟ್ಟು ಕಾಂಟ್ರ್ಯಾಕ್ಟ್ನ ವಿಡ್ರಾ ಮಾಡ್ಕೋಬೇಕಾಯ್ತು. ನಿಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟು ಲಾಭದ ಆಧಾರದ ಮೇಲೆ ನಿಮ್ಮ ವ್ಯವಹಾರ ನಿಂತಿರೋದು. ಅದಕ್ಕೆ ನಿಮಗೆ ಯಾವ ಕಾಂಟ್ರ್ಯಾಕ್ಟು ಕೊಟ್ಟಿಲ್ಲ ನಮ್ಮ ಕಂಪನಿ. ಅಫಿಷಿಯಲಿ ನಾನೇನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಸರಿ ಅವರೇ. ಆದರೆ ಜಗದೀಶ್ ಅವರು ಬೇಗ ಗುಣಮುಖರಾಗಲಿ, ನಿಮ್ಮ ಕಂಪನಿ ಮತ್ತೆ ಮೊದಲಿನ ಸ್ಥಿತಿಗೆ ಬರಲಿ ಅಂತ ಹಾರೈಸ್ತೀನಿ. ನಿಮ್ಮ ಕಂಪ್ನಿ ಚೇತರಿಸ್ಕೊಂಡ ಮೇಲೆ ನನ್ನ ಕೈಲಾದ ಸಹಾಯನ ಮಾಡ್ತೀನಿ, ಅಷ್ಟಂತೂ ಹೇಳಬಲ್ಲೆ. ಸರಿ ಅವರೇ, ನಿಮ್ಮ ಕಂಪ್ನಿ ಉಳಿಸ್ಕೊಳ್ಳೋಕ್ಕೆ ನೀವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರ. ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ಹಾರೈಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬರ್ತೀನಿ ಶಂಕರದಾಸ್ ಅವರೇ, ಬರ್ತೀನಿ. ಸರಿ, ಬರ್ತೀನಿ. ಸಮಾಧಾನ ಮಾಡ್ಕೋ ಸರಿಯೋ. ಹಲೋ, ಸಪ್ಲೈಸ್ ಬಂದಿದ್ದಾರಾ? ಕಳಿಸಿ ಅವರನ್ನು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು.
ಏನೋ ಅರ್ಜೆಂಟ್ ವಿಷಯ ಅಂದರೆ ಏನು? ಮೇಡಮ್, ದಯವಿಟ್ಟು ನಮಗೆ ಬರೋ ಪೇಮೆಂಟನ್ನು ನಮಗೆ ಕೊಟ್ಬಿಡಿ. ಹೌದು ಮೇಡಮ್, ನಮ್ಮ ಹಣನ ನಮಗೆ ಕೊಟ್ಬಿಡಿ. ಇದೇನು ಸರ್, ಇದಕ್ಕಿದ್ದ ಹಾಗೆ ಪೇಮೆಂಟ್ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ? ಅವತ್ತು ಲೇಟಾಗಿ ಪೇಮೆಂಟ್ ಮಾಡ್ತೀನಿ ಅನ್ನೋದಕ್ಕೆ ಒಪ್ಕೊಂಡಿದ್ರೆ ನಾವು ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ. ಕ್ಷಮಿಸಿ ಅಮ್ಮ, ನಾವು ರಾ ಮೆಟೀರಿಯಲ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ. ಮೊದಲು ನಮಗೆ ಬರೋ ಪೇಮೆಂಟನ್ನು ನೀವು ಮಾಡಿ, ನಂತರ ರಾ ಮೆಟೀರಿಯಲ್ ಸಪ್ಲೈ ಮಾಡಬೇಕು ಬಿಡಬೇಕು ಯೋಚನೆ ಮಾಡ್ತೀವಿ. ಸರ್, ನಾವು ಪ್ರೊಡಕ್ಷನ್ಗೆ ಎಲ್ಲ ಸಿದ್ಧತೆಯೂ ಮಾಡ್ಕೊಂಡಿದ್ದೀವಿ. ನೀವು ಈಗ ರಾ ಮೆಟೀರಿಯಲ್ ಸಪ್ಲೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ಹೇಗೆ? ನೀವು ಮೆಟೀರಿಯಲ್ ಸಪ್ಲೈ ಮಾಡಿ, ನಿಮ್ಮ ಹಣ ನಾವು ಕೊಡ್ತೀವಿ. ಸರಿ ಮೇಡಮ್, ಆಗೋದಿಲ್ಲ. ಆದರೆ ಅವತ್ತು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ? ಹೌದು, ಒಪ್ಕೊಂಡಿದ್ದೆ. ಆವತ್ತಿನ ಕ್ಷಣಕ್ಕೆ ಅದು ಸರಿ ಅನ್ನಿಸ್ತು. ಈಗ ನಾವು ಹೋಗಿ ಯೋಚನೆ ಮಾಡಿದ ಮೇಲೆ ನೀವು ಕೊಟ್ಟ ಆಯ್ಕೆ ನನಗೆ ಸರಿ ಆಗಲಿಲ್ಲ. ಮೇಡಮ್, ಆವತ್ತು ನೀವು ನಮ್ಮ ಕಂಪನಿ ಮಾರಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿ ನಮ್ಮ ಪೇಮೆಂಟ್ ಕೊಟ್ಬಿಡಿ. ಸರ್, ನೀವು ಜವಾಬ್ದಾರಿ ಇರೋರು, ನೀವೇ ಹೀಗೆ ಮಾತಾಡಿದ್ರೆ ನಾನು ಏನು ಮಾಡೋದಕ್ಕಾಗತ್ತೆ? ಇದೇನು ಹುಡುಗಾಟನ? ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇಷ್ಟು ಬೇಗ ಅಷ್ಟೊಂದು ಹಣನ ನಾನು ಹೇಗೆ ಅರೇಂಜ್ ಮಾಡಲಿ? ನೋಡಿ ಮೇಡಮ್, ನಾವು ಬೇರೆಯವ್ರಿಗೆ ಪೇಮೆಂಟ್ ಮಾಡಬೇಕು. ನಾವು ಅವ್ರಿಗೇನು ಹೇಳೋಕ್ಕಾಗುತ್ತೆ? ನಾವು ಕ್ರೆಡಿಟ್ನಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ತಂದಿರ್ತೀವಿ. ಪೇಮೆಂಟ್ಗೆ ಅಂತ ಅವ್ರನ್ನ ಎಷ್ಟು ದಿವಸ ಕಾಯ್ದು ಹೇಳಿ? ತುಂಬ ದಿನ ಬಿಟ್ಟರೆ ಕ್ರೆಡಿಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಾವು ಅವ್ರಿಗೆ ಇಂಟ್ರೆಸ್ಟ್ ಸೇರಿಸ್ಕೊಡ್ಬೇಕು. ನೀವು ಡಬಲ್ ಪೇಮೆಂಟ್ ಕೊಡಬೇಕಾಗತ್ತೆ ಮೇಡಮ್. ಈಗಲೇ ನಿಮಗಿರೋ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಮೇಲೂ ಹೊರೆ ಜಾಸ್ತಿ ಆಗುತ್ತೆ. ಡಬಲ್ ಪೇಮೆಂಟು ನಿಮ್ಮ ಕೈಲಿ ಕೊಡೋಕ್ಕಾಗುತ್ತಾ ಮೇಡಮ್? ಸರ್ ಪ್ಲೀಸ್, ದಯವಿಟ್ಟು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ನೋಡಿ ಮೇಡಮ್, ನಾವು ದೊಡ್ಡ ಮನಸ್ಸು ಮಾಡಿದ್ರೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ನಷ್ಟ ಅನುಭವಿಸಬೇಕಾಗುತ್ತೆ. ನೋಡಿ, ಬಿಸ್ನೆಸ್ನಲ್ಲಿ ದೊಡ್ಡತನ ಸಣ್ಣತನ ಒಳ್ಳೆಯದು ಕೆಟ್ಟದ್ದು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಸರ್, ನೀವು ನನಗಿಂತ ದೊಡ್ಡವರು, ಅನುಭವ ಇರೋರು. ನೀವೇ ಹೀಗೆ ಒತ್ತಡ ಹಾಕಿದ್ರೆ ನನ್ನಿಂದ ಏನೂ ಮಾಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನೀವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಿಸ್ನೆಸ್ಗೂ ತೊಂದರೆ ಆಗುತ್ತೆ. ನೀವು ತಿಳಿದಿರೋರು, ಬಿಸ್ನೆಸ್ನಲ್ಲಿ ಎಂಥ ಕಾಂಪ್ಲಿಕೇಶನ್ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನೇನೋ ಅವತ್ತು ನೀವು ಹೇಳಿದ್ದಕ್ಕೆ ಸರಿ ಅಂತ ಒಪ್ಕೊಂಡು ಹೋದೆ. ಆದರೆ ಬೇರೆ ಸಪ್ಲೈಯರೆಲ್ಲ ಬಂದು ನನ್ನನ್ನು ತರಾಟೆಗೆ ತಗೊಂಡ್ರು. ನಮಗೂ ಆಬ್ಲಿಗೇಷನ್ಸ್ ಇದೆ ಮೇಡಮ್. ನಾವು ಬೇರೆ ಸಪ್ಲೈಯರ್ಸ್ಗೆ ಪೇಮೆಂಟ್ ಮಾಡಬೇಕು. ನೀವು ನಮಗೆ ಪೇಮೆಂಟ್ ಕೊಟ್ಟರೆ ನಾವು ಅವ್ರಿಗೆ ಕೊಡ್ಬೋದು. ಸರ್, ಅವತ್ತು ಹೇಳಿದ್ನಲ್ಲ, ನಿಮಗೆ ಪೂರ್ತಿಯಾಗಿ ಪೇಮೆಂಟ್ ಮಾಡಬೇಕು ಅಂದರೆ ನಾವು ಈ ಕಂಪ್ನಿನ ಮಾರಬೇಕಾಗತ್ತೆ. ಕಂಪ್ನಿ ಮಾರಿಬಿಟ್ರೆ ನೀವು ನಮ್ಮ ಮೇಜರ್ ಸಪ್ಲೈಯರ್ಸ್, ನಿಮಗೂ ಲಾಸ್ ಆಗುತ್ತೆ. ನಮ್ಮ ಕಂಪ್ನಿ ಮತ್ತು ನಿಮ್ಮ ವ್ಯವಹಾರ ಇಲ್ಲಿಗೆ ಮುಗ್ದು ಹೋಗುತ್ತೆ. ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಪ್ರೊಡಕ್ಷನ್ ಶುರು ಆದಮೇಲೆ ಹಣ ಬರುತ್ತೆ. ನಿಮ್ಮ ಎಲ್ಲ ಪೇಮೆಂಟ್ಸು ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಮೇಡಮ್, ಮುಂದೆ ಯಾವತ್ತೋ ಒಂದು ದಿವಸ ನಿಮ್ಮ ಕಂಪನಿ ಬಿಸ್ನೆಸ್ಸನ್ನು ಕಳ್ಕೊತೀವಿ ಅನ್ನೋ ಕಾರಣಕ್ಕಾಗಿ ಈಗ ನಮ್ಮ ಮೇಲಿನ ಒತ್ತಡವನ್ನು ತಡ್ಕೊಳಕ್ಕಾಗುತ್ತಾ ಹೇಳಿ? ನೋಡಿ ಮೇಡಮ್, ನಾವು ತುಂಬ ಜನಕ್ಕೆ ಉತ್ತರ ಕೊಡಬೇಕು. ಒತ್ತಡನ ತಡ್ಕೊಳಕ್ಕಾಗೋದಿಲ್ಲ. ನಮಗೇನೋ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆ, ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ದಯವಿಟ್ಟು ನಮ್ಮ ಹಣನ ಅರೇಂಜ್ ಮಾಡಿ. ನೋಡಿ, ನೀವು ಕಂಪ್ನಿ ಮಾರಿ ನಮ್ಗೆ ಹಣ ಕೊಡ್ತಿರೋ ಅಥವಾ ಬೇರೆ ಯಾವ ವ್ಯವಸ್ಥೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಾವು ಬರ್ತೀವಿ ಮೇಡಮ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು
ಬೇಟೆಯಾಡು